ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಮಂಡ್ಯದಲ್ಲಿ ಸಿಎಂ ಪುತ್ರನ ಗ್ರ್ಯಾಂಡ್ ಎಂಟ್ರಿ. ತುಮಕೂರಲ್ಲಿ ದೇವೇಗೌಡರಿಗೆ ಬಂಡಾಯದ ಬಿಸಿ. 4 ಕ್ಷೇತ್ರಗಳಲ್ಲಿ ದೋಸ್ತಿಯಲ್ಲಿ ಕಸಿ ಬಿಸಿ. ಇಡೀ ದೇಶದಲ್ಲಿ ಗಮನ ಸೆಳೆದಿರುವ ಮಂಡ್ಯ ಲೋಕಸಭಾ ಅಖಾಡಕ್ಕೆ ಮಾಜಿ ಪ್ರಧಾನಿಗಳ ಮೊಮ್ಮಗ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಧುಮುಕಿದ್ದಾರೆ. ಸತತ 1 ವಾರಗಳ ಕಾಲ ಭಾರೀ ಪರಿಶ್ರಮದ ಮೂಲಕ ಭರ್ಜರಿಯಾಗಿ ಶಕ್ತಿ ಪ್ರದರ್ಶನ ಮಾಡಿ ಮಗನ ನಾಮಿನೇಷನ್ ಮಾಡಿಸಿದ್ದಾರೆ ಕುಮಾರಸ್ವಾಮಿ. ಈ ಮೂಲಕ ತಮ್ಮ ಎದುರಾಳಿ ಸುಮಲತಾ ಟೀಮ್ಗೆ ಎದುರೇಟು ಕೊಟ್ಟಿದ್ದಾರೆ. ಎಲ್ಲೆಲ್ಲೂ ಜೆಡಿಎಸ್ ಬಾವುಟ. ನಿಖಿಲ್ ನಾಮಿನೇಷನ್ಗೆ ಹರಿದು ಬಂದ ಜನಸಾಗರ. ಮಗನ ಗೆಲುವಿಗೆ ಅಖಾಡಕ್ಕಿಳಿದು ಸಿಎಂ ಶಕ್ತಿ ಪ್ರದರ್ಶನ. ಇಡೀ ದೇಶದಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರವಾದ ಮಂಡ್ಯ ರಣಕಣಕ್ಕೆ ನಿಖಿಲ್ ಅಧಿಕೃತವಾಗಿ ಎಂಟ್ರಿಯಾಗಿದ್ದಾರೆ. 20ರಂದು ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಬೃಹತ್ ಶಕ್ತಿ ಪ್ರದರ್ಶನದೊಂದಿಗೆ ನಾಮಪತ್ರ ಸಲ್ಲಿಸಿದ್ರು. ಅವರಿಗಷ್ಟೇನ ಜನ ಇರೋದು, ನಮಗೂ ನಮ್ಮ ಕಾರ್ಯಕರ್ತರಿದ್ದಾರೆ ಅಂತ ಗುಡುಗಿದ್ದ ಸಿಎಂ ಇವತ್ತು ಸಿಕ್ಕಾಪಟ್ಟೆ ಜನ ಸೇರಿಸಿ ಭರ್ಜರಿಯಾಗಿ ಮಗನ ನಾಮಿನೇಷನ್ ಮಾಡಿಸಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೆಳಗ್ಗೆ ಪುತ್ರನೊಂದಿಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ರು. ಬಳಿಕ ಸುತ್ತೂರು ಶ್ರೀಗಳ ಆಶೀರ್ವಾದ ಪಡೆದರು. ಸಕ್ಕರೆ ನಾಡಲ್ಲಿ ನಿಖಿಲ್ ನಾಮಿನೇಷನ್ ಅಬ್ಬರ. ಮೈತ್ರಿ ಶಕ್ತಿ ಪ್ರದರ್ಶನದೊಂದಿಗೆ ಸಿಎಂ ಪ್ರಚಾರ. ಸುಮಲತಾಗಿಂತ ಕಮ್ಮಿ ಇಲ್ಲ ಅನ್ನುವಂತೆ ನಿಖಿಲ್ ನಾಮಿನೇಷನ್ ಭರಾಟೆ ಜೋರಾಗಿತ್ತು. ಎತ್ತಿನ ಗಾಡಿ ಮೆರವಣಿಗೆ ಜೊತೆಗೆ ಬೃಹತ್ ರ್ಯಾಲಿ ಆಯೋಜಿಸಲಾಗಿತ್ತು. ಬಳಿಕ ಮೈತ್ರಿ ಅಭ್ಯರ್ಥಿಯಾಗಿ ಸಚಿವ ಡಿಕೆಶಿ, ರೇವಣ್ಣ, ಅಮ್ಮ ಅನಿತಾ ಹಾಗೂ ಸಿಎಸ್ ಪುಟ್ಟರಾಜು ಜೊತೆ ನಿಖಿಲ್ ನಾಮಪತ್ರ ಸಲ್ಲಿಸಿದ್ರು. ಅಂಬರೀಶ್ ಹೆಸರಲ್ಲಿ ಡಿಕೆಶಿ ಮತ ಬೇಟೆ. ಜೋಡೆತ್ತುಗಳು ಸ್ಟಾರ್ಗಳಲ್ಲ, ನಾವು ಜೋಡೆತ್ತು. ದರ್ಶನ್, ಯಶ್, ಸುಮಾಗೆ ಸಿಎಂ ಟಾಂಗ್. ನಾಮಪತ್ರ ಸಲ್ಲಿಕೆ ಬಳಿಕ ಸಮಾವೇಶದಲ್ಲಿ ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್, ಅಂಬರೀಶ್ ಹೆಸರಲ್ಲಿ ನಿಖಿಲ್ ಪರ ಮತಬೇಟೆ ಮಾಡಿದ್ರೆ ಸಿಎಂ ಸುಮಲತಾಗಿರೋ ಸ್ಟಾರ್ ಬೆಂಬಲಕ್ಕೆ ಕುಹಕವಾಡಿದ್ರು. ನಿನ್ನೆ ಒಂದು ಬಳ್ಳಾರಿಯಲ್ಲಿ ಒಂದು ಮಾತು ಹೇಳಿದ್ದೇನೆ, ನಿಮ್ಮ ಹೆಣ ಹೊರೋರು ನಾವೇ, ನಿಮ್ಮ ಪಲ್ಲಕ್ಕಿ ಹೊರೋರು ನಾವೇ, ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ರೈತರಿಗೆ ಹೊಲ ಹುಳ ಜೋಡತ್ತಲ್ಲ, ಅವು ನೀವು ಬೆಳೆದಿರ್ತಕ್ಕಂಥ ಬೆಳೆನ ಅರ್ಧ ರಾತ್ರಿ ಬಂದು ಮೇಯ್ಕೊಂಡು ಹೋಗಂತ ಜೆತ್ಗಳನ್ನ ದಯವಿಟ್ಟು ನೋಡಬೇಡಿ. ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಇನ್ನು ಸಚಿವ ಡಿಕೆಶಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಮೈತ್ರಿ ಅಭ್ಯರ್ಥಿ ನಿಖಿಲ್ ತಮ್ಮನ್ನ ಬೆಂಬಲಿಸುವಂತೆ ಕೋರಿದ್ರು. ನಾನು ಒಬ್ಬ ಕುಮಾರಣ್ಣನ ಒಬ್ಬ ಪ್ರತಿನಿಧಿಯಾಗಿ, ಅವರ ಮಗನಾಗಿ, ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಕಷ್ಟ ಸುಖಗಳಿಗೆ ನನ್ನ ಕೊನೆ ಉಸಿರವರೆಗೂ ಸ್ಪಂದಿಸಲಿಕ್ಕೆ ಅತ್ಯಂತ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಪ್ರಯತ್ನ ಪಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಚ್ಡಿಕೆಯಿಂದ ಸುಮಲತಾ ಫೋನ್ ಟ್ಯಾಪಿಂಗ್. ಚುನಾವಣಾ ಆಯೋಗಕ್ಕೆ ಸುಮಲತಾ ದೂರು. ಒಂದು ಥ್ರೆಟ್ ಇದೆ, ಖಂಡಿತ ಸೆಕ್ಯೂರಿಟಿ ಥ್ರೆಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಅಲ್ಲದೆ ಫೋನ್ಸೂ ಟ್ಯಾಪ್ ಮಾಡಿದ್ದಾರೆ. ಇದೆಲ್ಲ ಅಫಿಷಿಯಲ್ ಮೆಷಿನರಿಯ ಒಂದು ದುರ್ಬಳಕೆ. ಇನ್ನು ಸಿಎಂ ಕುಮಾರಸ್ವಾಮಿ ಹಣ ಹಂಚಿ ಸಾಕಷ್ಟು ಜನರನ್ನ ಸೇರಿಸಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಒಟ್ನಲ್ಲಿ ಸುಮಲತಾ ವರ್ಸಸ್ ನಿಖಿಲ್ ನಡುವಿನ ಸಮರದ ಕಾವು ಜೋರಾಗಿದೆ. ಈ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಮತದಾರ ಯಾರ ಕೈ ಹಿಡಿತಾನೆ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಚುನಾವಣಾಧಿಕಾರಿಗೆ ಅಫಿಡವಿಟ್ ಸಲ್ಲಿಸಿರುವ ನಿಖಿಲ್ ಕುಮಾರಸ್ವಾಮಿ ತಮ್ಮ ಬಳಿ ಒಟ್ಟು 56.47 ಕೋಟಿ ಆಸ್ತಿ ಇದೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಅದರ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಹೋಗೋದಾದ್ರೆ, 56 ಕೋಟಿ ಒಡೆಯ ನಿಖಿಲ್ ಕುಮಾರಸ್ವಾಮಿ. ಚರಾಸ್ತಿ 17.53 ಕೋಟಿ ರೂಪಾಯಿ, ಸ್ಥಿರಾಸ್ತಿ 22.53 ಕೋಟಿ, ವಾರ್ಷಿಕ 71.47 ಲಕ್ಷ ಆದಾಯ, 2.40 ಕೋಟಿ ಸಾಲ ಇದೆ. ಒಟ್ಟು ಆಸ್ತಿ 56.47 ಕೋಟಿ ಅನ್ನೋದನ್ನ ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಆರ್ಎಂವಿ 2ನೇ ಹಂತದಲ್ಲಿ 2 ನಿವೇಶನ ಇದೆ. ಡಾಲರ್ಸ್ ಕಾಲೋನಿಯಲ್ಲಿ ರೇಂಜ್ ರೋವರ್ ಕಾರ್ ಇದೆ, 3 ಇದೆ. 11 ಕೋಟಿ ವ್ಯಾನಿಟಿ ವ್ಯಾನ್ ಇದೆ. ವಾಹನ 23 ಲಕ್ಷ ರೂಪಾಯಿಯ, ಹಾಗೆಯೇ ಚಿನ್ನಾಭರಣ 4.5 ಲಕ್ಷ ರೂಪಾಯಿ ಇದೆ. ವಿವಿಧ ಕಂಪನಿಗಳಲ್ಲಿ ಒಟ್ಟು 1.6 ಕೋಟಿ ರೂಪಾಯಿ ಹೂಡಿಕೆಯನ್ನು ಕೂಡ ಮಾಡಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ 3 ಕಂಟಕ. ಒಂದು, ಮಂಡ್ಯದಲ್ಲಿ ಬಂಡಾಯ. ಎರಡನೆಯದ್ದು, ಹಾಸನದಲ್ಲಿ ಪ್ರಜ್ವಲ್ ವಿರುದ್ಧ ಕಾಂಗ್ರೆಸ್ ಬಂಡಾಯ.
ಮೂರನೆಯದ್ದು ತುಮಕೂರು. ಇಲ್ಲಿ ಹಾಲಿ ಸಂಸದ ಮುದ್ದಹನುಮೇಗೌಡ್ರೆ ದೇವೇಗೌಡರ ಎದುರಾಳಿಯಾಗಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ತೊಡೆ ತಟ್ಟಿ ನಾಮಪತ್ರ ಸಲ್ಲಿಸಿದ್ದಾರೆ. ದೇವೇಗೌಡರು ಕೂಡ ಶಕ್ತಿ ಪ್ರದರ್ಶನವನ್ನ ಮಾಡಿ ಅಖಾಡಕ್ಕೆ ಇಳಿದೇ ಬಿಟ್ಟಿದ್ದಾರೆ. ಕಲ್ಪತರು ಕುರುಕ್ಷೇತ್ರದಲ್ಲಿ ಮುದ್ದಹನುಮೇಗೌಡ ನಾಮಿನೇಷನ್. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಜೆಡಿಎಸ್ ವಿರುದ್ಧ ಗುಡುಗು. ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ್ರಿಂದ ಕೆರಳಿ ಕೆಂಡವಾಗಿರೋ ಹಾಲಿ ಸಂಸದ ಮುದ್ದಹನುಮೇಗೌಡರ ಹೃದಯ ಸಮುದ್ರ ಕಲಕಿದೆ. ಹೈಕಮಾಂಡ್ ನಿರ್ಧಾರದ ವಿರುದ್ಧ ಸೆಟೆದು ನಿಂತು ಮಾಜಿ ಪ್ರಧಾನಿ ವಿರುದ್ಧ ತೊಡೆ ತಟ್ಟಿ ಅಖಾಡಕ್ಕಿಳಿದಿರೋ ಸಂಸದ ಮುದ್ದಹನುಮೇಗೌಡರು ಬೆಳಿಗ್ಗೆಯೇ ತುಮಕೂರಿನ ಶೆಟ್ಟಿಹಳ್ಳಿಯ ಆಂಜನೇಯ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ಅಲ್ಲಿಂದ ಡಿಸಿ ಕಚೇರಿಗೆ ಬಂದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಬಳಿಕ ಟೌನ್ ಹಾಲ್ನಿಂದ ಬೃಹತ್ ಮೆರವಣಿಗೆ ಮಾಡಿ ಎಸ್ಪಿ ಮುದ್ದಹನುಮೇಗೌಡ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಲ್ಲಿಸಿ ಹೊರಗಡೆ ಬರ್ತಾ ಇದ್ದೀನಿ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಎಚ್ಡಿ ದೇವೇಗೌಡ ಟೆಂಪಲ್ ರನ್. ಬೃಹತ್ ಶಕ್ತಿ ಪ್ರದರ್ಶನದೊಂದಿಗೆ ನಾಮಪತ್ರ ಸಲ್ಲಿಕೆ. ಮೊಮ್ಮಗನಿಗೆ ಹಾಸನ ಬಿಟ್ಕೊಟ್ಟು ತುಮಕೂರಿನ ಜಿದ್ದಾಜಿದ್ದಿನ ಕಣದಲ್ಲಿ ಜೆಡಿಎಸ್ ಗೆಲುವಿಗೆ ಸ್ಪರ್ಧೆಗಿಳಿದಿರೋ ದೇವೇಗೌಡರು ಬೆಳಿಗ್ಗೆಯೇ ಹಾಸನದ ಹೊಳೆನರಸೀಪುರದ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿ, ಮೈಸೂರಿಗಾಗಿ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು, ಹಾಗಾಗಿ ನನಗೆ ತುಮಕೂರಲ್ಲಿ ನಿಲ್ಲುವಂತೆ ಹೇಳಿದ್ದು ಕಾಂಗ್ರೆಸ್ನವರೇ ಅಂತ ಹೇಳಿದ್ರು. ಇಲ್ಲಿ ಮತ್ತು ಮಂಡ್ಯದಲ್ಲಿ ಇಲ್ಲಿ ಪ್ರಜ್ವಲ್ ಅವರು ಅಲ್ಲಿ ನಿಖಿಲ್ ಅವರು ನಿಲ್ತಾ ಇದ್ದಾರೆ. ಇದು ನಾನು ಅಂತಿಮವಾಗಿ ನಮ್ಮ ಪಕ್ಷದ ನಿರ್ಣಯ. ತುಮಕೂರು ಜನತೆ, ತುಮಕೂರು ಶಾಸಕರು, ಪರಮೇಶ್ವರು ಅವರೆಲ್ಲರೂ ಸೇರಿ ನಿಲ್ಲಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರೆ ಒಂದು ತೀರ್ಮಾನ ಮಾಡಿದ್ದೇನೆ. ಮಧ್ಯಾಹ್ನದ ವೇಳೆಗೆ ತುಮಕೂರಿನ ಆಂಜನೇಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ದೇವೇಗೌಡರು ಸಾವಿರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸಿದ್ರು. ಮೊದಲೇ ನಿಗದಿಯಾಗಿದ್ದ ಸಮಯ 2:15ಕ್ಕೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರು. ಈ ವೇಳೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಶ್ರೀನಿವಾಸ್, ಮಾಜಿ ಸಚಿವ ಟಿಬಿ ಜಯಚಂದ್ರ ಉಪಸ್ಥಿತರಿದ್ದರು. 1991ರಿಂದ ಮಧ್ಯೆ ಒಂದು 18 ತಿಂಗಳು ಹೊರಗಡೆ ಲೋಕಸಭಾ ಸದಸ್ಯರಾಗಿ, ಪ್ರಧಾನಮಂತ್ರಿಯಾಗಿ ಕಿಂಚಿತ್ ಸಲ್ಲಿಸಿದ್ದೇನೆ. ಎಚ್ಡಿ ದೇವೇಗೌಡರಿಗೆ ಗೋ ಬ್ಯಾಕ್ ಬಿಸಿ. ನಾಮಪತ್ರ ಸಲ್ಲಿಸುವ ವೇಳೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿತ್ತು. ಕೆಲವು ಮಹಿಳೆಯರು ಗೋ ಬ್ಯಾಕ್ ದೇವೇಗೌಡ ಅಂತ ಬೋರ್ಡ್ ಹಿಡಿದು ಖಾಲಿ ಕೊಡವನ್ನ ಪ್ರದರ್ಶಿಸಿದ್ರು. ಒಟ್ಟಾರೆ ತುಮಕೂರಲ್ಲಿ ದೊಡ್ಡಗೌಡರು ಹಾಗೂ ಸಣ್ಣಗೌಡರ ಸ್ಪರ್ಧೆ ರೋಚಕವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜೆಡಿಎಸ್ಗೆ 3 ಕಡೆ ಬಂಡಾಯದ ಬಿಸಿ ಎದುರಾದ್ರೆ ಕಾಂಗ್ರೆಸ್ಗೆ ಮೈಸೂರಲ್ಲಿ ದೊಡ್ಡ ಬಂಡಾಯ ಎದ್ದಿದೆ. ಇವತ್ತು ದೋಸ್ತಿ ಅಭ್ಯರ್ಥಿ ವಿಜಯಶಂಕರ್ ನಾಮಪತ್ರ ಸಲ್ಲಿಸುವಾಗ ಜೆಡಿಎಸ್ ಅವರು ಸುಮ್ಮನೆ ನೆಪಕ್ಕೆ ಅನ್ನುವಂತೆ ಬಂದು ಫೋಟೋಗೆ ಪೋಸ್ ಕೊಟ್ಟು ಹೋಗಿದ್ದಾರೆ. ಮೈಸೂರಿನಲ್ಲಿ ದೋಸ್ತಿ ಅಭ್ಯರ್ಥಿ ಅಖಾಡಕ್ಕೆ ಎಂಟ್ರಿ. ವಿಜಯಶಂಕರ್ಗೆ ಕೈ ಕೊಡುತ್ತಾ ಜೆಡಿಎಸ್. ಮೈಸೂರಲ್ಲಿ ದೋಸ್ತಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ಅಖಾಡಕ್ಕೆ ಧುಮುಕಿದ್ದಾರೆ. ಬೆಳಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಕುಟುಂಬ ಸಮೇತರಾಗಿ ಬಿ ಫಾರ್ಮ್ಗೆ ಪೂಜೆ ಸಲ್ಲಿಸಿದ್ರು. ಬಳಿಕ ಸುತ್ತೂರು ಮಠಕ್ಕೂ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಅರಮನೆ ಮುಂಭಾಗ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ರ್ಯಾಲಿಗೆ ಚಾಲನೆ ನೀಡಿದ್ರು. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸಾಥ್ ನೀಡಿದ್ರು. ಆದ್ರೆ ಜೆಡಿಎಸ್ನ ಜಿಟಿ ದೇವೇಗೌಡರಾಗ್ಲಿ ಅಥವಾ ಸಾರಾ ಮಹೇಶ್ ಅವರಾಗ್ಲಿ ರ್ಯಾಲಿಯಲ್ಲಿ ಕಾಣಿಸಲಿಲ್ಲ. ಜೆಡಿಎಸ್ ನಾಯಕರು ವಿಜಯಶಂಕರ್ಗೆ ಕೈ ಕೊಟ್ರು ಅನ್ನೋ ಸುದ್ದಿ ಹರಡ್ತಾ ಇದ್ದಂತೆ ನೇರವಾಗಿ ಸಾರಾ ಮಹೇಶ್ ನಾಮಪತ್ರಿಕೆ ಸಲ್ಲಿಕೆ ವೇಳೆ ಡಿಸಿ ಕಚೇರಿಯಲ್ಲಿ ಕಾಣಿಸಿಕೊಂಡು ಫೋಟೋಗೆ ಪೋಸ್ ಕೊಟ್ರು. ವಿಜಯಶಂಕರ್ ನಾಮಪತ್ರ ಸಲ್ಲಿಸಿದ್ದೇ ತಡ ಮತ್ತೆ ಸಾರಾ ಮಹೇಶ್ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಲೇ ಇಲ್ಲ. ಭಿನ್ನಾಭಿಪ್ರಾಯದ ನಡುವೆಯೂ ಕಾಂಗ್ರೆಸ್ ನಾಯಕರು ವಿಜಯಶಂಕರ್ ಗೆಲ್ಲೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸಮ್ಮಿಶ್ರ ಸರ್ಕಾರ ಇದೆ, ಕಾಂಗ್ರೆಸ್ ಜೆಡಿಎಸ್ ಒಟ್ಟಾಗಿ ಚುನಾವಣೆ ಎದುರಿಸ್ತಾ ಇದ್ದೀವಿ. ಎಷ್ಟು ಕ್ಷೇತ್ರಗಳನ್ನ ಗೆಲ್ಲುವಂತದ್ದು? ಮಿನಿಮಮ್ 20, ಮ್ಯಾಕ್ಸಿಮಮ್ 28 ಆಗ್ಬೋದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದಾದ ಮೇಲೆ ಇಲ್ಲಿ ಚುನಾವಣೆ ಇದೆ, ಹೋರಾಟ ಇದೆ, ಇದು ನನಗೆ ಅನಿಸ್ತಾನೆ ಇಲ್ಲ. ಈ ಎರಡೂ ಪಕ್ಷಗಳ ಶಕ್ತಿಯಿಂದ, ಬಲದಿಂದ ಈ ಚುನಾವಣೆಯನ್ನು ನಿಶ್ಚಿತವಾಗಿ ಕೂಡ ನಾವು ಗೆಲ್ತೇವೆ. ಈ ನಡುವೆ ವೈಯಕ್ತಿಕ ಹಿತಾಸಕ್ತಿ ಹಾಗೂ ಭಿನ್ನಾಭಿಪ್ರಾಯ ಏನೇ ಇದ್ರೂ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕಿದೆ ಅಂತ ಸಾರಾ ಮಹೇಶ್ ಹೇಳಿದ್ರು. ಇಡೀ ರಾಜ್ಯದಲ್ಲಿ
ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯ ಮತ್ತು ವೈಯಕ್ತಿಕ ಇಚ್ಛಾಶಕ್ತಿ ಏನೇ ಇದ್ದರೂ ಪಕ್ಷಗಳ ಹಿತದೃಷ್ಟಿಯಿಂದ ಯಾವುದೇ ಸಂದೇಹವಿಲ್ಲದೆ ಕೆಲಸವನ್ನು ಮಾಡಲಿಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಎಲ್ಲರೂ ಕೆಲಸವನ್ನು ಮಾಡಲಿಕ್ಕೆ ತಳಮಟ್ಟದಿಂದ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಬಿಜೆಪಿಯಿಂದ ಪ್ರತಾಪ್ ಸಿಂಹ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಬೆಳಗ್ಗೆ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಸುತ್ತೂರು ಮಠಕ್ಕೆ ತೆರಳಿ ಶ್ರೀಗಳ ಆಶೀರ್ವಾದ ಪಡೆದರು. ಬಳಿಕ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಡಿಸಿ ಕಚೇರಿ ತನಕ ಮೆರವಣಿಗೆ ಸಾಗಿತು. ಸಂಸದ ಪ್ರತಾಪ್ ಸಿಂಹಗೆ ಮಾಜಿ ಡಿಸಿಎಂ ಆರ್ ಅಶೋಕ್, ಎಸ್ಎ ರಾಮದಾಸ್, ಶಾಸಕ ಅಪ್ಪಚ್ಚು ರಂಜನ್, ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಸಾಥ್ ನೀಡಿದರು. ಸದ್ಯದಲ್ಲೇ ಮೋದಿಯವರು ಕೂಡ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅದನ್ನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಆರ್ ಅಶೋಕ್ ಅವರು ಯಾವತ್ತು ಬರ್ತಾರೆ, ಅದು ಎಷ್ಟೊತ್ತಿಗೆ ಬರ್ತಾರೆ ಅದನ್ನೆಲ್ಲರನ್ನು ಕೂಡ ಘೋಷಣೆ ಮಾಡಲಿದ್ದಾರೆ. ಹಾಗಾಗಿ ಮೈಸೂರಿನ ಜನರು ಮತ್ತು ನಮ್ಮ ನಡುವೆ ಒಳ್ಳೆಯ ಮೈತ್ರಿ ಇದೆ. ಈ ಮೈತ್ರಿ ಮುಂದೆ ಇನ್ಯಾವ ಮೈತ್ರಿಗಳು ನಡೆಯುವುದಿಲ್ಲ. ಈ ನಡುವೆ ಸರ್ಕಾರಿ ಅಂಚೆ ಮೂಲಕ ಬುಕ್ಲೆಟ್ ಹಂಚಿದ ಆರೋಪದಡಿ ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಟ್ನಲ್ಲಿ ಮೈಸೂರು ಅಖಾಡ ರಂಗೇರಿದೆ. ವಿಜಯಶಂಕರ್ ಪರ ಜೆಡಿಎಸ್ ನಾಯಕರು ನಿಲ್ತಾರೋ ಇಲ್ವೋ ಅನ್ನೋದೇ ಕುತೂಹಲವಾಗಿದೆ. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಹಾಸನದಲ್ಲಿ ದೇವೇಗೌಡರ ಮೊಮ್ಮಗನ ಎದುರಾಳಿ ಬಿಜೆಪಿಯ ಎ ಮಂಜು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಥೇಟ್ ಪ್ರಧಾನಿ ಮೋದಿ ಸ್ಟೈಲಲ್ಲಿ ಕಾರ್ಮಿಕರ ಪಾದ ತೊಳೆದು ಎಲ್ಲರ ಗಮನ ಸೆಳೆದಿದ್ದಾರೆ. ಈ ನಡುವೆ ಸಣ್ಣದಾಗಿ ಬಿಜೆಪಿ ಹಾಸನದಲ್ಲೇ ಆಪರೇಷನ್ ಶುರು ಮಾಡಿದಂತೆ ಕಾಣ್ತಾ ಇದೆ. ಹಾಸನದಲ್ಲಿ ಎ ಮಂಜು ನಾಮಪತ್ರ ಸಲ್ಲಿಕೆ, ಬಿಎಸ್ವೈ ಜೊತೆ ಭರ್ಜರಿ ಶಕ್ತಿ ಪ್ರದರ್ಶನ. ಜೆಡಿಎಸ್ನ ಭದ್ರಕೋಟೆ ಹಾಸನದಲ್ಲಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಎದುರಾಳಿಯಾಗಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಅಖಾಡಕ್ಕೆ ಇಳಿದಿದ್ದಾರೆ. ಬೆಳಗ್ಗೆ ಗ್ರಾಮದೇವತೆ ಹನ್ಯಾಳ ಮನೆಗೆ ಪೂಜೆ ಸಲ್ಲಿಸಿ ನಂತರ ಮನೆದೇವರು ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಮಂಜುಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಶ್ರೀನಿವಾಸ್ ಪ್ರಸಾದ್ ಸಾಥ್ ನೀಡಿದ್ರು. ವಿಶೇಷ ಅಂದ್ರೆ ಮಂಜು ಪ್ರಧಾನಿ ನರೇಂದ್ರ ಮೋದಿ ಅವರ ಹಾದಿ ತುಳಿದು ಪೌರ ಕಾರ್ಮಿಕ ದಂಪತಿ ಚಂದ್ರು ಹಾಗೂ ಅಶ್ವಿನಿ ಅವರ ಮನೆಗೆ ತೆರಳಿ ಪಾದ ತೊಳೆದರು. ನಂತರ ಅರಕಲಗೂಡಿನ ತಮ್ಮ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಮೆರವಣಿಗೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸಿದರು. ಸುಮಾರು 20,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಬಳಿಕ ಪತ್ನಿ ತಾರಾ ಹಾಗೂ ಬಿಜೆಪಿ ಶಾಸಕ ಪ್ರೀತಂ ಗೌಡ ಜೊತೆ ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಮಂಜುಗೆ ಸಾಥ್ ನೀಡಿದ್ದ ಯಡಿಯೂರಪ್ಪ, ಸೂರ್ಯಚಂದ್ರರು ಇರುವಷ್ಟು ಸತ್ಯ, ಹಾಸನದಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಜೆಡಿಎಸ್ ಭದ್ರಕೋಟೆ ಅಲ್ಲ, ನಮ್ಮದೇ ಭದ್ರ ಆಗಿದ್ದು. ನಾವು ಡಿವೈಡ್ ಆಗಿದ್ದು 70% ಒಟ್ಟಾಗಿದ್ದೀವಿ. ಹಾಸನದಲ್ಲಿ ನಾನು 10 ಬಾರಿ ಬಂದಿನಿ. ಚುನಾವಣೆ ಸಮಯದಲ್ಲಿ ಈ ರೀತಿ ಯುವಕರು ಉತ್ಸಾಹದಿಂದ ಕುಣಿದು ಕುಪ್ಪಳಿಸೋದನ್ನ ನೋಡಿಲ್ಲ. ಎಲ್ಲರ ಬಾಯಲ್ಲಿ ಮೋದಿ ಮೋದಿ ಮಾತು ಕೇಳ್ತಾ ಇದೆ. ಎ ಮಂಜು ಈ ಬಾರಿ ಸುಮಾರು 2 ಲಕ್ಷ ಅಂತರದಲ್ಲಿ ಗೆದ್ದೋದು ನಿಶ್ಚಿತ. ಜೆಡಿಎಸ್ ಮಾಜಿ ಶಾಸಕರಿಗೆ ಗಾಳ, ಮತ್ತೆ ಆಪರೇಷನ್ ಕಮಲ ಸ್ಟಾರ್ಟ್. ಈ ನಡುವೆ ಯಡಿಯೂರಪ್ಪ ಚನ್ನರಾಯಪಟ್ಟಣದಲ್ಲಿ ಮಾಜಿ ಶಾಸಕ ಪುಟ್ಟೇಗೌಡರನ್ನ ಭೇಟಿ ಮಾಡಿ ಬೆಂಬಲ ಕೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಿಎಸ್ವೈ, ಯಾವ ಜೆಡಿಎಸ್ ಅತೃಪ್ತರನ್ನು ನಾವು ಸೆಳೆಯಲ್ಲ, ಅವರೇ ನಮ್ಮ ಪಕ್ಷಕ್ಕೆ ಬರ್ತಾರೆ ಎಂದರು. 20 ಕಾಂಗ್ರೆಸ್ ಶಾಸಕರು ಕುಮಾರಸ್ವಾಮಿ ಜೊತೆಗೆ ನಮ್ಮ ಹೊಂದಾಣಿಕೆ ಆಗುತ್ತಿಲ್ಲ ಅಂತ ಹೇಳಿದ್ದಾರೆ. ನೀವೇ ಬರೆದಿದ್ದೀರಿ, ಕಾದು ನೋಡಿ. ಪತ್ರಕರ್ತರ ಪ್ರಶ್ನೆಗೆ ಶಾಕ್ ಕೊಟ್ಟರು. 20 ಜನ ಕಾಂಗ್ರೆಸ್ನ ಶಾಸಕರೇನೆ ನಮಗೆ ಕುಮಾರಸ್ವಾಮಿ ಬಗ್ಗೆ ವಿಶ್ವಾಸ ಇಲ್ಲ ಅಂತ ಹೇಳ್ತಿರುವಂತದ್ದು ಎಲ್ಲ ಪತ್ರಿಕೆಗಳು ಬರುತ್ತೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬರುತ್ತೆ, ಎಲ್ಲ ಕಡೆ ಬರ್ತಿರೋದು ನೀವೇ ನೋಡ್ತಿದ್ದೀರಾ, ನೀವೇ ಬರಿತಾ ಇದ್ದೀರಾ. ಸೊ ಇದರ ಅರ್ಥ ಅಸಮಾಧಾನ ಇದೆ, ಅತೃಪ್ತಿ ಇದೆ. ಕಾದು ನೋಡಿ ಸರ್. 22 ಸೀಟ್ ಗೆದ್ದ ಮೇಲೆ ರಾಜ್ಯದ ರಾಜಕಾರಣದಲ್ಲಿ ಏರುಪೇರಾಗುತ್ತೆ. ಆ ಸಂಬಂಧಗಳು ಕಾಂಗ್ರೆಸ್ ಜೆಡಿಎಸ್ ಒಡಕು ಪ್ರಾರಂಭ ಆಗುತ್ತೆ. ಅದರ ಪರಿಣಾಮ ಏನ್ ಬೇಕಾದ್ರೂ ಆಗ್ಬೋದು. ಒಟ್ನಲ್ಲಿ ದೊಡ್ಡಗೌಡರ ಭದ್ರಕೋಟೆಯಲ್ಲಿ ಎ ಮಂಜು ಅಖಾಡಕ್ಕೆ ಧುಮುಕಿದ್ದಾರೆ. ಫಲಿತಾಂಶ ಹೇಗಿರುತ್ತೆ ಕಾದು ನೋಡಬೇಕು. ಡಿಎಂಜಿ ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಬೆಂಗಳೂರು ದಕ್ಷಿಣಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರು? ಬೆಂಗಳೂರು ಉತ್ತರಕ್ಕೆ ಮೈತ್ರಿ ಅಭ್ಯರ್ಥಿ ಯಾರು? ಈ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಕಣಕ್ಕಿಳಿದಿದ್ದಾರೆ. ಆದರೆ ಇಲ್ಲಿ ಇನ್ನೂ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ದಿವಂಗತ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದ್ರು. ಬಿಜೆಪಿ ಹೈಕಮಾಂಡ್ ಯಾಕೋ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ. ಇಲ್ಲಿ ಬಿಜೆಪಿ ಯಾರನ್ನ ಅಖಾಡಕ್ಕಿಳಿಸುತ್ತೆ ನೋಡಬೇಕಿದೆ.
ನಾಮಪತ್ರ ಸಲ್ಲಿಸೋದಕ್ಕೆ ನಾಳೆ ಕೊನೆ ದಿನವಾದರೂ ಬೆಂಗಳೂರು ಉತ್ತರಕ್ಕೆ ಫೈನಲ್ ಆಗಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ. ಸಚಿವ ಕೃಷ್ಣ ಬೈರೇಗೌಡರ ಹೆಸರು ಅಂತಿಮಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಮತ್ತೊಂದು ಕಡೆ ಮುದ್ದಹನುಮೇಗೌಡ ಅವರ ಮನವೊಲಿಸುವ ಕಾರ್ಯ ಕೂಡ ನಡೆದಿದೆ. ಒಂದು ವೇಳೆ ಮುದ್ದಹನುಮೇಗೌಡ ಅವರು ಒಪ್ಪಿದ್ರೆ ಅವರನ್ನೇ ಕಣಕ್ಕಿಳಿಸುವ ಸಾಧ್ಯತೆಯೂ ಹೆಚ್ಚಿದೆ. ಒಂದು ವೇಳೆ ಅವರು ನಿರಾಕರಿಸಿದ ಪಕ್ಷದಲ್ಲಿ ಸಚಿವ ಕೃಷ್ಣ ಬೈರೇಗೌಡರನ್ನೇ ಕಣಕ್ಕಿಳಿಸುವ ಸಾಧ್ಯತೆ ಇದ್ದು ಮಾಜಿ ಸಚಿವ ಬಿಎಲ್ ಶಂಕರ್ ಹೆಸರು ಕೇಳಿ ಬರ್ತಿದೆ. ಇವತ್ತು ರಾತ್ರಿ ಒಳಗೆ ಅಭ್ಯರ್ಥಿ ಫೈನಲ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿಯಿಂದ ಇಲ್ಲಿ ಸದಾನಂದಗೌಡ ಅವರು ಕಣದಲ್ಲಿದ್ದಾರೆ. ಇನ್ನು ಇವತ್ತು ಯಾವೆಲ್ಲ ಘಟಾನುಘಟಿಗಳು ನಾಮಪತ್ರವನ್ನ ಸಲ್ಲಿಸಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸದಾನಂದಗೌಡ, ದಕ್ಷಿಣ ಕನ್ನಡ ಕ್ಷೇತ್ರದಿಂದ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಅಖಾಡಕ್ಕೆ ಧುಮುಕಿದ್ದಾರೆ. ಉಡುಪಿ ಚಿಕ್ಕಮಗಳೂರಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಪ್ರಮೋದ್ ಮಧ್ವರಾಜ್, ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಿಂದ ಬಿಎನ್ ಬಚ್ಚೇಗೌಡ, ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಹಾಗೆಯೇ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ರಿಜ್ವಾನ್ ಅರ್ಷದ್ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಎಲೆಕ್ಷನ್ ಹೊತ್ತಲ್ಲಿ ಮತದಾರನನ್ನ ಸೆಳೆಯುವ ಸರ್ಕಸ್ ಜೋರಾಗಿದೆ. ಪ್ರಧಾನಿ ಮೋದಿ ರೈತರ ಅಕೌಂಟ್ಗೆ ವರ್ಷಕ್ಕೆ 6,000 ರೂಪಾಯಿ ಹಾಕುವ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿರುವ ಕಾಂಗ್ರೆಸ್ ಬಡವರಿಗೆ ವರ್ಷಕ್ಕೆ 72,000 ರೂಪಾಯಿ ಅಂದ್ರೆ ಪ್ರತಿ ತಿಂಗಳು 6,000 ರೂಪಾಯಿ ಕೊಡೋದಾಗಿ ಘೋಷಣೆ ಮಾಡಿದೆ. ಮೋದಿ ಅಸ್ತ್ರಕ್ಕೆ ರಾಹುಲ್ ಪ್ರತ್ಯಸ್ತ್ರ. ಮೋದಿ 6,000, ರಾಹುಲ್ 72,000. ಒಂದ್ ಕಡೆ ಚೌಕಿದಾರ್ ಮೋದಿ ಹೆಸರಲ್ಲಿ ಬಿಜೆಪಿ ಭರ್ಜರಿ ಮತಬೇಟೆಯಾಡ್ತಿದ್ರೆ ಇತ್ತ ಕಾಂಗ್ರೆಸ್ ಕೂಡ ಭರ್ಜರಿ ಘೋಷಣೆ ಮಾಡಿದೆ. ಪ್ರಧಾನಿ ಮೋದಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ಅಕೌಂಟ್ಗೆ ಹಾಕೋ ಯೋಜನೆ ಜಾರಿ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಎಂಬಂತೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕಡು ಬಡವರಿಗೆ ಪ್ರತಿ ತಿಂಗಳು 6,000 ರೂಪಾಯಿ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಇದೊಂಥರ ಚುನಾವಣಾ ಪ್ರಣಾಳಿಕೆಯ ಟ್ರೈಲರ್ ಆಗಿದೆ. ಕಾಂಗ್ರೆಸ್ನಿಂದ ತಿಂಗಳಿಗೆ 6,000 ರೂಪಾಯಿ. ಮೋದಿ ಯೋಜನೆಗೆ ರಾಹುಲ್ ಟಾಂಗ್. ಚುನಾವಣೆ ಹೊತ್ತಲ್ಲಿ ರೈತರಿಗೆ ವರ್ಷಕ್ಕೆ 6,000 ಕೊಡೋ ಯೋಜನೆ ಜಾರಿ ಮಾಡಿ ಬಿಜೆಪಿ ಒಂದಿಷ್ಟು ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಯತ್ನಿಸಿತು. ಈಗ ಕಾಂಗ್ರೆಸ್ ಕಡು ಬಡವರಿಗೆ ತಿಂಗಳಿಗೆ 6,000 ಅಂದರೆ ವರ್ಷಕ್ಕೆ 72,000 ರೂಪಾಯಿ ಕೊಡ್ತೀವಿ ಅನ್ನೋ ಮೂಲಕ ಬಿಜೆಪಿ ಯೋಜನೆಗೆ ಟಾಂಗ್ ಕೊಟ್ಟಿದೆ. एक साल में 20% सबसे गरीब परिवारों को, हर जात, हर धर्म, हर भाषा के गरीब परिवारों को 72,000 रुपए साल के उनके बैंक अकाउंट में सीधा डाल दिया जाएगा. अगर नरेंद्र मोदी जी हिंदुस्तान के सबसे अमीर लोगों को पैसा दे सकते हैं तो कांग्रेस पार्टी देश के सबसे गरीब लोगों को पैसा दे सकती है. ವರ್ಷಕ್ಕೆ 12,000 ಒಳಗಡೆ ಆದಾಯ ಇರೋರಿಗೆ ಈ ಸೌಲಭ್ಯ ಸಿಗಲಿದೆ. ಯಾವುದೇ ಜಾತಿ ಧರ್ಮದ ಕಟ್ಟುಪಾಡಿಲ್ಲ. ಪ್ರತಿ ತಿಂಗಳು 6,000 ರೂಪಾಯಿ ಅಂದರೆ ವರ್ಷಕ್ಕೆ 72,000 ರೂಪಾಯಿ ಹಣವನ್ನ ನೇರವಾಗಿ ಅಕೌಂಟ್ಗೆ ಹಾಕಲಾಗುತ್ತೆ. ಒಟ್ಟು 25 ಕೋಟಿ ಕಡು ಬಡವರಿಗೆ ಈ ಸೌಲಭ್ಯ ಸಿಗಲಿದೆ. 5 ಕೋಟಿ ಬಡ ಕುಟುಂಬಗಳಿಗೆ ಈ ಸೌಲಭ್ಯ ಸಿಗಲಿದೆ. ಇನ್ನೊಂದು ವಿಷಯ ಅಂದ್ರೆ ಈ ಯೋಜನೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಾಮಾಜಿಕ ಯೋಜನೆಯಾಗಿದೆ. ರಾಹುಲ್ ಗಾಂಧಿ ಈ ಯೋಜನೆಯನ್ನ ಘೋಷಣೆ ಮಾಡ್ತಿದ್ದಂತೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಹೀಗಾಗಿ ಈ ರೀತಿ ಘೋಷಣೆ ಮಾಡ್ತಿದ್ದಾರೆ ಅಂತ ಕಾಲೆಳೆದಿದೆ. ಲೋಕಸಭೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭಾರಿ ರಣತಂತ್ರ ರೂಪಿಸಿದೆ. ಪ್ರಣಾಳಿಕೆಯಲ್ಲಿ ಇನ್ಯಾವ ಘೋಷಣೆಗಳನ್ನ ಮಾಡುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ಅಭ್ಯರ್ಥಿ ಯಾರು? ಅಚ್ಚರಿಯ ವ್ಯಕ್ತಿಗೆ ಈ ಸಲ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ. ಬೆಂಗಳೂರು ದಕ್ಷಿಣಕ್ಕೆ ಬಿಜೆಪಿ ಅಭ್ಯರ್ಥಿ ಫೈನಲ್ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಅಚ್ಚರಿಯ ವ್ಯಕ್ತಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ನೀಡುವ ಎಲ್ಲಾ ಸಾಧ್ಯತೆಗಳಿದ್ದು ರವಿ ಸುಬ್ರಹ್ಮಣ್ಯಗೆ ಬೆಂಗಳೂರು ದಕ್ಷಿಣ ಟಿಕೆಟ್ ನೀಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣದ ಟಿಕೆಟ್ ಅನ್ನ ರವಿ ಸುಬ್ರಹ್ಮಣ್ಯ ಅವರಿಗೆ ನೀಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಕಳೆದ 1 ಗಂಟೆಯಿಂದ ರವಿ ಸುಬ್ರಹ್ಮಣ್ಯ ಅವರ ಮನವೊಲಿಕೆ ನಡೀತಾ ಇದೆ. ರವಿ ಸುಬ್ರಹ್ಮಣ್ಯ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಅವರಿಗೆ ಬಹುತೇಕ ಬಿಜೆಪಿಯ ಟಿಕೆಟ್ ಖಚಿತ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಅಂತಾನೆ ಹೇಳಲಾಗ್ತಾ ಇದ್ದು ನಾಮಪತ್ರಕ್ಕೆ ದಾಖಲೆಯನ್ನ ಸಿದ್ಧಪಡಿಸಿಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಲಾಗಿದೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಹೈಕಮಾಂಡ್ ಸೂಚನೆಯನ್ನ ನೀಡುತ್ತಾ ಆದ್ರೆ ಇನ್ನೂ ಕೂಡ ರವಿ ಸುಬ್ರಹ್ಮಣ್ಯ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಹಾಗಾದ್ರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವ ಪ್ರಶ್ನೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು.
ತೇಜಸ್ವಿನಿ ಅನಂತಕುಮಾರೇ ಬೆಂಗಳೂರು ದಕ್ಷಿಣದ ಬಿಜೆಪಿಯ ಅಭ್ಯರ್ಥಿ ಅಂತ ಕೂಡ ಹೇಳಲಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಈಗ ರವಿ ಸುಬ್ರಹ್ಮಣ್ಯ ಅವರಿಗೆ ಟಿಕೆಟ್ ನೀಡುವ ಸಾಧ್ಯತೆಗಳಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಶತ್ರು ಬಾವುಟದ ಸೀಕ್ರೆಟ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.